ಕತೆ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ. ಹಂಗೆ ನಾನು ನೋಡ್ತಾ ಇದ್ದೆ, ನಾನು ನೋಡಿ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಜೀವನನ ಯಾವ ರೀತಿಯಾಗಿ ನಡೆಸಬೇಕು ಅನ್ನೋದು ಒಂದು ಫಿಲಾಮ್ ರೀತಿಯಾಗಿ ತೋರಿಸಿದ್ದಾರೆ. ತುಂಬ ಖುಷಿ ಆಯಿತು. ಆದರೆ ದುಡ್ಡು ಅಂತಕ್ಕಂಥದ್ದು ನಮ್ಮ ಜೀವನಕ್ಕೆ ಬೇಕೇ ಹೊರತು ದುಡ್ಡೇ ಜೀವನ ಆಗಬಾರ್ದು ಅನ್ನೋದು ತುಂಬ ಅಲ್ಟಿಮೇಟಾಗಿ ತೋರಿಸಿದ್ದಾರೆ. ತುಂಬ ಖುಷಿ ಆಯಿತು. ಮೂವಿ ತುಂಬ ಚೆನ್ನಾಗಿ ಓಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಸಿನಿಮಾದಲ್ಲಿ ಅದೇ ಫೈನಾನ್ಷಿಯಲ್ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾವು ದುಡ್ಡನ್ನು ಯಾವುದಕ್ಕೋಸ್ಕರ ತಗೋಬೇಕು, ನಾವು ದುಡ್ಡಿಂದ ಏನಾಗುತ್ತೆ ನಮ್ಮ ಜೀವನದಲ್ಲಿ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾವು ದುಡ್ಡು ತೊಗೊಂಡಿರ್ತೀವಿ, ಆ ತೊಗೊಂಡಿರೋ ತಕ್ಕನಾಗಿ ಎಷ್ಟು ಬಡ್ಡಿಯನ್ನು ಕಟ್ಟಿ ನಮ್ಮ ಜೀವನವನ್ನೇ ಕಳ್ಕೊಳ್ಳೋ ಲೆವೆಲ್ ನಾವು ಯೋಚನೆಯನ್ನು ಮಾಡ್ತೀವಿ. ಬರೀ ಸಾವು ಒಂದೇ ಅಲ್ಲ ಜೀವನ, ಬದುಕಿ ಎಲ್ಲವನ್ನೂ ಜಯಿಸಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಾಲ ಮಾಡಿರೋ ಬಗ್ಗೆ ಅಂದರೆ ಸಾಲ ಮಾಡಲಿ ಬೇಡ ಅಂತಲ್ಲ, ಆದರೆ ಅದನ್ನು ಜಯಿಸಬೇಕು. ನಾವು ಇದ್ಬಿಟ್ಟು ನಾವು ಸತ್ತರೆ ಎಲ್ಲದೂ ಬದುಕೋದಕ್ಕೆ ಆಗೋದಿಲ್ಲ. ನಾವು ಇದ್ದು ಜಯಿಸ್ಬೇಕು. ಎಲ್ಲ ಸಾಲವನ್ನು ನಾವು ತೀರಿಸ್ತೀವಿ ಅನ್ನೋ ಧೈರ್ಯದ ಮೇಲೆ ನಾವು ತೊಗೊಂಡಿರ್ತೀವಿ, ಅದನ್ನು ತೀರಿಸಲೇಬೇಕು. ನಾವು ತೊಗೊಂಡಿಲ್ಲ, ತೊಗೊಂಡ್ರೂ ಕೂಡ ನಾವು ಬದುಕಿದೆ ಅದನ್ನು ಎಲ್ಲವನ್ನು ಕೂಡ ತೀರಿಸ್ಬೇಕು. ಸಾಲದ್ದು ತುಂಬ ಭಾರಿ ಚೆನ್ನಾಗಿ ತೆಗ್ದಿದ್ದೀರಾ. ಕೊಟ್ಟಂಗೆ ಈಸ್ಕೊಂಡು ನೀರು ಬಂದ್ರ ಸಾಲ ಕೊಟ್ಬಿಟ್ಟು ಪ್ರಾಣ ತೆಗಿತಾ ಇದ್ದಾರೆ. ಓಕೆ ಸರ್, ಸಮಸ್ಯೆ ಏನು ಅಂತ ಹೇಳಿದ್ದಾರೆ. ಸಮಸ್ಯೆ ಪರಿಹಾರನೂ ನಾವೆಲ್ಲ ಕಂಡ್ಕೋಬೇಕು ಅನ್ನೋದು ಅರ್ಥ ಆಗಿದೆ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ, ನೋಡ್ಬೋದು, ಒಂದ್ಸರಿ ನೋಡ್ಬೋದು. ಯಾಕೆಂದರೆ ಕೋವಿಡ್ ಟೈಮಲ್ಲಿ ದುಡ್ಡಿನ ಪ್ರಾಬ್ಲಮ್ ಆದಾಗ ಏನೆಲ್ಲ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ, ಆ ಒಂದು ಥೀಮ್ ಇಟ್ಕೊಂಡು ರಾಘವೇಂದ್ರ ಸರ್ ತುಂಬ ಚೆನ್ನಾಗಿ ಮೂವಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ನೋಡ್ಬೋದು ಆರಾಮ್ಸಾಗಿ, ಕೊಡೋ ದುಡ್ಡಿಗೆ ಏನು ಮೋಸ ಇಲ್ಲ, ಆರಾಮ್ಸೆ ನೋಡ್ಬೋದು. ಈ ನನ್ನ ಮಗ ಇವನು ಆ್ಯಕ್ಟಿಂಗ್ ಮಾಡಿದ್ದಾನೆ ಮೂವಿಯಲ್ಲಿ, ಹಿತೇಶ್ ಅಂತ. ಮಾತಾಡೋ, ಹೇಳಮ್ಮ. ಇಷ್ಟ ಆಯ್ತು ನನಗೆ. ಕಥೆ ಎಲ್ಲ ತುಂಬ ಚೆನ್ನಾಗಿದೆ. ಸಾಲ ಹೆಂಗೆ ಸಾಲದದ್ದು ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಯಾಕೆ ಸರ್ ತುಂಬ ಚೆನ್ನಾಗಿದೆ ಪಿಕ್ಚರು. ಆ್ಯಕ್ಚುಲಿ ಇದು ಫೈನಾನ್ಷಿಯಲ್ ಅನ್ನೋದಕ್ಕಿಂತ ಮಿಡ್ಲ್ ಕ್ಲಾಸ್ ಜನ ಯಾವ ರೀತಿ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಮಸ್ಯೆ ಬೇಸ್ ಆಗಿದೆ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಸ್ಟಾರ್ಟಿಂಗಲ್ಲಿ ನಮಗೆ ಒಂಥರ ಜಾಲಿಯಾಗಿತ್ತು. ಆಮೇಲೆ ಇಂಟರ್ವಲ್ ಆದಮೇಲೆ ಅದು ನಮಗೆ ಎಫೆಕ್ಟೇ ಬೇರೆ ಥರ ಕೊಡ್ತು, ನಿಜ ಹೇಳಬೇಕಂದ್ರೆ. ಸೀರಿಯಸ್ ಆಯಿತು. ಆಮೇಲೆ ತುಂಬ ಖುಷಿ ಆಗ್ತಿದೆ. ಈ ಕಾಲದಲ್ಲಿ ಈ ಥರ ಪಿಕ್ಚರ್ ನೋಡಬೇಕು ಸರ್ ಎಲ್ಲರೂ. ಹಾಡುಗಳು ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಬೇಕು ಬಂದು ಪಿಕ್ಚರ್ನ. ನಿಮ್ಮದೇ ಕತೆ ನಮ್ಮದೇ ಕತೆ, ಸೂಪರ್. ತುಂಬ ಚೆನ್ನಾಗಿದೆ, ನನಗೆ ತುಂಬ ಖುಷಿಯಾಗಿದೆ. ಅದ್ರ ಬಗ್ಗೆ ಇದೇನಂತಂದರೆ ಒಂದು ಮೆಸೇಜ್ ಇದೆ. ಸಾಲ ಕೊಟ್ಟವರು ಹೇಗೆ ಏನು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ತುಂಬ ಇದು ಆಗ್ತಿದೆ. ಬಟ್ ಯಾಕಂತಂದರೆ ಈ ಸಮಾಜಕ್ಕೆ ಇಂಥ ಒಂದು ಕತೆ ಬೇಕು. ಅದಕ್ಕೋಸ್ಕರ ಈ ಕತೆ ನೋಡಿದ ತಕ್ಷಣ ನಮಗೆ ಅನಿಸಿದ್ದು ಏನಂತಂದರೆ, ಈ ನಮ್ಮ ಇದರಲ್ಲಿನೂ ಆಗಿರುತ್ತೆ, ನಮ್ಮ ಲೈಫಲ್ಲಿನೂ ಈ ಥರ ಆಗಿರುತ್ತೆ. ನಾವು ಕೊಟ್ಟಿರ್ತೀವಿ, ತಗೊಂಡಿರ್ತೀವಿ. ಆವಾಗ ಜಾಸ್ತಿ ಯಾರು ಬಡ್ಡಿ ಕೊಟ್ಟಿರ್ತಾರೋ ಅವ್ರು ಬುದ್ಧಿ ಕಲಿತಾರೆ ಅನ್ನೋದು ಇದರಲ್ಲಿ ಮೆಸೇಜ್ ಇದೆ. ಬಟ್ ಇದ್ರ ಜೊತೆ ನನ್ನ ಫ್ರೆಂಡು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸಾಂಗ್ ಆಗಲಿ, ಮೂವಿ ಆಗಲಿ, ಪ್ರತಿಯೊಂದು ಚೆನ್ನಾಗಿದೆ. ನಂಗೆ ತುಂಬ ಖುಷಿ ಆಯಿತು. ಧನ್ಯವಾದ. ಮತ್ತು ಎಲ್ಲರೂ ಬಂದು ಈ ಸಿನಿಮಾನ ನೋಡಲಿ ಅನ್ನೋದು ಎಲ್ಲರ ಹತ್ರ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ನಿಜಕ್ಕೂ ನಾನು ಇದರಲ್ಲಿ ಒಂದು ಭಾಗ ಆಗಿದ್ದೀನಿ. ನಿಮ್ಮದೇ ಕತೆ ನಮ್ಮದೇ ಕತೆ ಇದರಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಅನ್ನೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸಾಮಾನ್ಯವಾಗಿ ಆರ್ಟಿಸ್ಟ್ಗಳು ಏನು ಮಾಡ್ತೀವಿ ಅಂದರೆ ನಮ್ಮದೇನಿದೆ ನಮ್ಮ ರೋಲ್ ಅಷ್ಟೇ ನಾವು ತಿಳ್ಕೊಂಡು ಅಷ್ಟು ಮಾತ್ರ ಮಾಡಿಬಿಟ್ಟು ಸುಮ್ಮನಾಗ್ಬಿಟ್ಟಿರ್ತೀವಿ. ಬಟ್ ಸಿನಿಮಾ ನೋಡಿದಾಗ ಅನಿಸುತ್ತೆ. ಆಮೇಲೆ ನಾವು ಇಲ್ಲಿ ಯಾರ್ಯಾರು ಮಾಡಿದ್ದೀವಿ ಎಲ್ಲ ಆರ್ಟಿಸ್ಟ್ಗಳು ಖಂಡಿತ ಈ ಸಿನಿಮಾದು ಪ್ರಚಾರನೂ ಮಾಡಬೇಕು, ಮತ್ತು ಹಾಗೂ ಇದಕ್ಕೆ ಒಂಥರ ಪ್ರೋತ್ಸಾಹ ಕೊಡಬೇಕು. ಆವಾಗ ನಮ್ಮ ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ಗೆ ಮತ್ತು ನಮ್ಮ ಕೋ ಆರ್ಟಿಸ್ಟ್ಗಳಿಗೆಲ್ಲನೂ ಒಂಥರ ಇನ್ಸ್ಪಿರೇಷನ್ ಇರುತ್ತೆ. ನಮ್ಗೆ ಈ ಥರ ಬಂದಾಗ ವೀಕ್ಷಕರು ಬಂದು ನೋಡಿದಾಗ ಖಂಡಿತ ಇದರಲ್ಲಿ ಮೆಸೇಜ್ ಇದೆ. ಹಣದ ಬಗ್ಗೆನೂ ಮತ್ತು ಕೆಲವು ತಮಾಷೆಯಿಂದ ಹೋಗಿ ಸೀರಿಯಸ್ ಆಗಿ ಮತ್ತೆ ಒಂಥರ ಬಿಗಿ ಹಿಡಿತ ಕೊಟ್ಟಿರೋದ್ರಿಂದ ನಿಜಕ್ಕೂ ತುಂಬ ಚೆನ್ನಾಗಿದೆ. ಖಂಡಿತ ಬಂದು ಎಲ್ಲರೂ ಸಿನಿಮಾ ನೋಡಿ. ಧನ್ಯವಾದಗಳು ರಾಘವೇಂದ್ರ ಸರ್, ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಎಲ್ಲ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಈ ಮೂವಿ 100 days ಓಡಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಕಂಟೆಂಟ್ ಒಂದು ತುಂಬ ಚೆನ್ನಾಗಿದೆ. ಅದನ್ನು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ನೀವೇ ಥಿಯೇಟ್ರಿಗೆ ಬಂದು ನೋಡಿ.
ಕಾಮಿಡಿ ಆಮೇಲೆ ಎಮೋಷ್ನಲ್ ಆಗಿರ್ಬೋದು ಅಥವಾ ಏನಂತಾರೆ ಒಂದು ಸೆಂಟಿಮೆಂಟು ಇದೆ, ಎಲ್ಲನೂ ಸಬ್ಜೆಕ್ಟ್ ಚೆನ್ನಾಗಿದೆ. ಕತೆಗೆ ಟೈಟಲ್ ತಕ್ಕಂಗೆ ನಿಮ್ಮದೇ ಕತೆ ಅಂತಾರಲ್ಲ, ಅದು ಖಂಡಿತ ಯಾರು ಪ್ರತಿಯೊಬ್ಬರು ಬಂದು ನೋಡಿದ್ರು ಇದು ನಿಮಗೆ ಅನ್ವಯಿಸುತ್ತೆ ಅನ್ನಂಗಿದೆ. ಈಗಿನ ಜನರೇಷನಲ್ಲಿ ಸಾಲ ಮಾಡೋರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸಿನಿಮಾ ನೋಡಾದ್ಮೇಲೆ? ಸಿನಿಮಾ ನೋಡಿ ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.